ಒಂದು ವಾರ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ದೂರದಲ್ಲಿ ನಡೀತಾ ಇದೆ, ಬಟ್ ಅದ್ರ ಇಂಪ್ಯಾಕ್ಟ್ ಆಲ್ ಓವರ್ ದ ವರ್ಲ್ಡ್ ಆಗ್ತಾ ಇದೆ. ರೈಟ್ ನೌ ದ ಟೆನ್ಷನ್ ಬಿಟ್ವೀನ್ US, ಇಸ್ರೇಲ್ ವರ್ಸಸ್ ಇರಾನ್. ಇಸ್ರೇಲ್ ಮತ್ತೆ US ಸೇರ್ಕೊಂಡು ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರು. ಅದಕ್ಕೆ ರೆಸ್ಪಾನ್ಸ್ ಆಗಿ ಇರಾನ್ ಕೂಡ ಮಿಸೈಲ್ ಮತ್ತೆ ಡ್ರೋನ್ ಕಳಿಸ್ತಾನೆ. ರಿಸಲ್ಟ್ ಇಡೀ ಮಿಡಲ್ ಈಸ್ಟ್ ಟೆನ್ಷನ್ ಅಲ್ಲಿದೆ. ಬಟ್ ರಿಯಲ್ ಪ್ರಾಬ್ಲಮ್ ವಾರ್ ಅಲ್ಲ, ರಿಯಲ್ ಪ್ರಾಬ್ಲಮ್ ಆಯಿಲ್ ಸಪ್ಲೈ. ವರ್ಲ್ಡ್ ಆಯಿಲ್ ಸಪ್ಲೈ 30% ಪಾಸ್ ಆಗತ್ತೆ ಥ್ರೂ ಸ್ಟ್ರೈಟ್ ಆಫ್ ಹಾರ್ಮೋಸ್. ಇವಾಗ ಇರಾನ್ ಅದನ್ನೇ ಬ್ಲಾಕ್ ಮಾಡ್ಕೊಂಡು ಕೂತಿದೆ. ಅಂಡ್ ಇದು ನಮ್ಗೆ ಇಂಪಾರ್ಟೆಂಟ್ ಬಿಕಾಸ್ ಇಂಡಿಯಾ 40-50% ಆಯಿಲ್ ನ ಮಿಡಲ್ ಈಸ್ಟ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ವಾರ್ ಹೀಗೆ ಮುಂದುವರಿತಾ ಇದ್ರೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಹಾಗೆ ಎಕನಾಮಿ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಬಟ್ ಈ ವಾರ್ ಮತ್ತೆ ಜಿಯೋ ಪಾಲಿಟಿಕ್ಸ್ ನಮ್ಗೆ ಕೆಲವು ಪವರ್ಫುಲ್ ಲೆಸನ್ಸ್ ನ ಟೀಚ್ ಮಾಡುತ್ತೆ. ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಪವರ್ ನೀಡ್ಸ್ ವಿಸ್ಡಮ್. ಪವರ್ ಇದ್ರೆ ರೆಸ್ಪಾನ್ಸಿಬಿಲಿಟಿನೂ ಇರಬೇಕು. ಬಿಕಾಸ್ ಕಂಟ್ರೀಸ್ ಪವರ್ಫುಲ್ ಆದಾಗ ಅವ್ರು ಮಾಡೋ ಡಿಸಿಷನ್ ಮಿಲಿಯನ್ಸ್ ಆಫ್ ಪೀಪಲ್ ಲೈಫ್ ನ ಎಫೆಕ್ಟ್ ಮಾಡುತ್ತೆ. ಸೊ ಪವರ್ ವಿತೌಟ್ ವಿಸ್ಡಮ್ ಇಸ್ ಡೇಂಜರಸ್. ಸೆಕೆಂಡ್ ಒಂದ್ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಇಸ್ ಇಂಟರ್ ಕನೆಕ್ಟೆಡ್. ಇವತ್ತು ಇಡೀ ಪ್ರಪಂಚ ಇಂಟರ್ ಕನೆಕ್ಟ್ ಆಗಿದೆ. ಬಿಕಾಸ್ ಒಂದು ವಾರ್ ಮಿಡಲ್ ಈಸ್ಟ್ ಅಲ್ಲಿ ನಡೆದ್ರೆ ಅದ್ರ ಇಂಪ್ಯಾಕ್ಟ್ ಇಂಡಿಯನ್ ಎಕಾನಮಿ ಮೇಲೆ, ಅಂದ್ರೆ ಸ್ಟ್ರೈಟ್ ಆಗಿ ನಮ್ಮ ಪೆಟ್ರೋಲ್ ಬಂಕ್ ಮೇಲೆ ಬೀಳತ್ತೆ ಅಂತಂದ್ರೆ ದಟ್ ಮೀನ್ಸ್ ವರ್ಲ್ಡ್ಸ್ ಪ್ರಾಬ್ಲಮ್ ಇಸ್ ಆಲ್ವೇಸ್ ಬಿಕಮ್ ಲೋಕಲ್ ಪ್ರಾಬ್ಲಮ್. ಏನಪ್ಪಾ ಅಂತಂದ್ರೆ ಪೀಸ್ ಇಸ್ ಆಲ್ವೇಸ್ ಚೀಪರ್ ದೆನ್ ಅ ವಾರ್. ಅಮೆರಿಕ ಮತ್ತೆ ಇಸ್ರೇಲ್ ಅಂತ ದೇಶಗಳಿಗೆ ವಾರ್ ಸ್ಟಾರ್ಟ್ ಮಾಡೋದು ಈಸಿ, ಬಟ್ ಅದರಿಂದ ಆಗೋ ಡ್ಯಾಮೇಜ್ ಎಕನಾಮಿ ಮೇಲೆ, ಜನರ ಮೇಲೆ ಆಗೋ ಡ್ಯಾಮೇಜ್, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಆಗೋ ಡ್ಯಾಮೇಜ್. ಸೊ ಅ ಗ್ರೇಟ್ ಲೀಡರ್ಶಿಪ್ ಇಸ್ ಮೇಂಟೈನಿಂಗ್ ಅ ಬೆಟರ್ ಪೀಸ್. ಬಟ್ ಇದು ನಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಸಂಬಂಧ ಪಡಲ್ಲ, ಬಿಕಾಸ್ ಅವ್ರು ಯಾವಾಗ್ಲೂ ಕೆಣಕ್ತಾ ಇರ್ತಾರೆ, ಇಂಡಿಯಾದವ್ರು ಯಾವಾಗ್ಲೂ ಓಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಟಿವಿ ನೋಡಿದಾಗ ರಿಮೆಂಬರ್ ದಿಸ್: ವಾರ್ ಬಿಟ್ವೀನ್ ಕಂಟ್ರೀಸ್ ಆಲ್ವೇಸ್ ಅಫೆಕ್ಟ್ಸ್ ಕಾಮನ್ ಪೀಪಲ್ ಫಸ್ಟ್. ಸೊ ಕ್ವಶನ್ ಸಿಂಪಲ್: ವಿಲ್ ಲೀಡರ್ ಚೂಸ್ ಈಗೋ ಆರ್ ಚೂಸ್ ಪೀಸ್? ನೀವೇನ್ ಚೂಸ್ ಮಾಡ್ತೀರಾ? ಕಮೆಂಟ್ ಮಾಡಿ. ಹಾಗೆ ಇದೇ ತರದ ವಿಡಿಯೋಗಳಿಗೆ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.